ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು 6:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಕೆಲಸದಿಂದ ಬರೋಷ್ಟಲ್ಲಿ ಆರು ಕಾಲಾಗಿತ್ತು ಫ್ರೆಂಡ್ಸ್. ಬಂದಿದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿರೋ ಬಟ್ಟೆ ಎಲ್ಲ ಎತ್ತಿ ಒಣಗಾಕ್ಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಡುಗೆ ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಒಂದು ಟೈಮಿಗೆ ಸಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ, ಅದಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಶ್ರಾವಣ ಆಗಿರೋದ್ರಿಂದ ಚಿಕನ್ನು ಮಟನ್ ಏನು ತಿಂದಿಲ್ಲ. ಇನ್ನೇನಿಲ್ಲ, ಗಣೇಶ ಹಬ್ಬ ಮುಗಿಯೋರ್ಗೆ ಆಮೇಲೆ ಮಾಡ್ಕೋತೀವಿ. ಇಲ್ಲಾಂದರೆ ಈ ಚಳಿಗೆ ಏನಾದರೂ ಬಿರಿಯಾನಿನೋ ಚಿಕನ್ ಪೆಪ್ಪರ್ ಡ್ರೈಯೋ ಚಿಕನ್ ಫ್ರೈಯೋ ಏನೋ ಒಂದು ಮಾಡ್ಕೋಬೋದಿತ್ತು. ಬಟ್ ತಿನ್ನಲ್ವಲ್ಲ, ಅದರಿಂದ ಮಾಡಿಲ್ಲ. ಅದಕ್ಕೆ ಇವತ್ತು ಹಂಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ನಲ್ವ, ಹಂಗೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ನು ಮಕ್ಳಿಗೆ ಎಕ್ಸಾಮ್ ಎಲ್ಲ ನಡೀತಾ ಇದೆ. ಎಕ್ಸಾಮ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವರು ಓದ್ಕೋತಾ ಇದ್ದಾರೆ. ಅವರು ಓದಿಸಿ ಮುಗಿಯೋಷ್ಟೊತ್ತಿಗೆ ನಾನು ಕೂಡ ಅಡುಗೆ ರೆಡಿ ಮಾಡ್ಕೋತೀನಿ. ಇನ್ನು ಪಾತ್ರೆ ತೊಳಿಬೇಕು, ಬಟ್ಟೆ ಮಿಷಿನಲ್ಲಿರೋದನ್ನು ಒಣಗಾಕಬೇಕು. ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಬನ್ನಿ ಬೇಗ ನಾನು ಇವಾಗ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲಾಗಿ ತೋರಿಸ್ತೀನಿ ಫ್ರೆಂಡ್ಸ್, ಫುಲ್ಲು ಡೀಟೇಲಾಗಿ ಏನೂ ತೋರಿಸಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ಗೆ. ಬೀನ್ಸು, ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಒನ್ ಟೈಮ್ಗೋಸ್ಕರ ಅಂತ. 2 ಟೈಮ್ಗಾರ ಜಾಸ್ತಿ ಮಾಡ್ಬೋದು. ಮಾಡಿದ್ರೆ ಕೇಕ್ ಥರ ಆಗ್ಬಿಡುತ್ತೆ, ಅದು ತಣ್ಣಗಿರುವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ 1 ಟೈಮಿಗೆ ಮಾಡ್ತಾಯಿದ್ದೀನಿ. ಒಂದೇ ಒಂದು ಲೋಟ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹೆಸರುಬೇಳೆನೂ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆ ಆಮೇಲೆ ಕೊಟ್ಕೋತೀನಿ. ಇವಾಗ ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊತೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಅರಿಶಿನ ಪುಡಿ, ಇದು ಬಿಸಿಬೇಳೆ ಬಾತ್ ಪೌಡ್ರೆಲ್ಲ ಆಮೇಲೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ಫ್ರೆಂಡ್ಸ್. ಚೆನ್ನಾಗಿದ್ದು ಬೇಯಲಿ. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ಲು ಬಿಟ್ಮೇಲೆ ಆಮೇಲೆ ಒಗ್ಗರಣೆ ಮಾಡಿ ತೋರಿಸ್ತೀನಿ. ಇನ್ನು ಚಿಕನ್ನು ಅಂದಿದ ತಕ್ಷಣ ನನ್ನ ಮಗ ಚಿಕನ್ನ ಅಂತ ಮುಖ ನೋಡ್ತಾ ಇದ್ದಾನೆ. 15 ಡೇಸ್ ಆಯ್ತಲ್ಲ ತಿಂದು, ಅದಕ್ಕೆ ಇನ್ನೊಂದು 15 ಡೇಸ್ ವೆಯ್ಟ್ ಮಾಡಪ್ಪ, ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಚಿಕನ್ನು ಪ್ರಿಯ ಅವನು. ಚಿಕನ್ನಲ್ಲಿ ಫ್ರೈ ಮಾಡಿಕೊಟ್ರೆ, ಬಿರಿಯಾನಿ ಮಾಡಿಕೊಟ್ರೆ ಅಂತೂ ಫುಲ್ಲು ಖುಷಿಯಾಗಿ ತಿಂತಾನೆ. ಈ ಬಿಸಿಬೇಳೆ ಬಾತು ತಿಂತಾನೆ, ಬಟ್ ಕಂಪಲ್ಸರಿ ಅವನಿಗೆ ಖಾರ ಬೂಂದಿ ಇರಬೇಕು. ಖಾರ ಬೂಂದಿ ಇಲ್ಲನೇ ನೀನು ಮಾಡಲೇಬೇಡ ಮಮ್ಮಿ ಬಿಸಿಬೇಳೆ ಬಾತು, ಬೇಳೆ ಸಾರು ಅನ್ನ ಮಾಡಿ ಇಕ್ಕು ಸಾಕು ಅಂತ ಹೇಳ್ತಾನೆ. ಸರಿ ಫ್ರೆಂಡ್ಸ್, ಈಗ ಬಿಸಿಬೇಳೆ ಬಾತು ಆಗೋಷ್ಟಲ್ಲಿ ನಾನು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಪಾತ್ರೆ ಇತ್ತು. ಇದೆಲ್ಲ ಬಂದು ಬರೀ ಲಂಚ್ ಬಾಕ್ಸು, ಟಿಫನ್ ಬಾಕ್ಸು ಅಷ್ಟೇ ಇರೋದು. ಊಟ ಕಳಿಸಿರ್ತೀನಲ್ಲ ಆ ಬಾಕ್ಸ್ಗಳಷ್ಟೇ. ಇನ್ನು ನಮ್ಮ ಮನೆಯವ್ರ ಮಧ್ಯಾಹ್ನ ಊಟ ಮಾಡಿರೋದು 1-2 ತಟ್ಟೆ ಇರುತ್ತೆ. ಇನ್ನು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಪಾತ್ರೆ ಇರೋಲ್ಲ ಇಷ್ಟೊತ್ತಲ್ಲಿ. ಇನ್ನು ಬೆಳಗ್ಗೆಗೆ ಜಾಸ್ತಿ ಪಾತ್ರೆ. ಇದನ್ನೆಲ್ಲ ತೊಳೆದ್ಬಿಟ್ಟು ಮತ್ತೆ ನೈಟ್ ಊಟ ಮಾಡಿರೋದು ಇರುತ್ತಲ್ಲ, ಇನ್ನು ಅದೆಲ್ಲನೂ ತೊಳೆದ್ರೆ ತೊಳಿತೀನಿ, ಮೂಡಿದ್ರೆ ಇಲ್ಲಾಂದರೆ ಇಲ್ಲ, ಎಲ್ಲ ಹಂಗೆ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ತೊಳ್ಕೊತೀನಿ. ನೋಡಿ, ಇನ್ನು ಈಗ ಇಷ್ಟು ಪಾತ್ರೆ ತೊಳಿಬೇಕು, ತೊಳೆದ್ಬಿಡ್ತೀನಿ ಬೇಗ. ಹಾಗೆ ವಿಜಿಲು ಬರುತ್ತೆ. ಬಿಸಿಬೇಳೆ ಬಾತ್ ಆಗೋಷ್ಟಲ್ಲಿ ಈ ಪಾತ್ರೆ ತೊಳ್ಕೊಂಡ್ರೆ ಅದು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನೋಡಿ ಬರೀ ಲಂಚ್ ಬಾಕ್ಸೇ ಇರುತ್ತೆ ಫ್ರೆಂಡ್ಸ್, ಇನ್ನೇನಿರಲ್ಲ. ಸ್ನ್ಯಾಕ್ಸ್ ಬಾಕ್ಸು, ಲಂಚ್ ಬಾಕ್ಸು, ಸ್ಪೂನು ಅಷ್ಟೇ ಈ ಟೈಮಲ್ಲಿರೋದು ನೈಟಲ್ಲಿ. ಇನ್ನು ನೈಟ್ ಊಟ ಮಾಡಿದ್ದೆಲ್ಲನೂ ಇನ್ನು ರಾತ್ರಿಗೆ ತಟ್ಟೆಗಳು ಎಲ್ಲ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಒಂದೊಂದು ದಿವಸ ಮೂಡಿರಲ್ಲ ಅಂದರೆ ತೊಳೆಯಲ್ಲ ಫ್ರೆಂಡ್ಸ್, ಹಂಗೆ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗಲೂ ಒಂದೇ ಥರ ಇರಲ್ವಲ್ಲ, ಅದಕ್ಕೆ. ಇನ್ನು ಬಟ್ಟೆ ಕೂಡ ಆಗಿದೆ ಮಿಷಿನಲ್ಲಿ, ಬಟ್ಟೆನೂ ಒಣಗಾಕಬೇಕು. ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆ ಒಣಗಾಕ್ತೀನಿ. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದು ಮುಗಿಸ್ದೆ. ಇಷ್ಟು ಪಾತ್ರೆ ಇತ್ತು. ಬೆಳಗ್ಗೆ ಅನ್ನ ಸಾಂಬಾರು ಮತ್ತು ಪೂರಿ ಮಾಡಿದ್ದೆ. ಪೂರಿ ಪಲ್ಯ, ಕಡಲೆಕಾಳು ಸಾಂಬಾರು, ರೈಸ್ ಮಾಡಿದ್ದೆ. ಪೂರಿ ಪಲ್ಯ ಎಲ್ಲ ಟಿಫನ್ಗೆ ಖಾಲಿ ಆಗಿತ್ತು. ಇನ್ನು ರೈಸು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಅಷ್ಟೇ ಮಾಡಿದ್ದೆ. ಆಮೇಲೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ, ಸ್ವಲ್ಪನೇ ಮಿಕ್ಕಿದೆ ಇನ್ನು. ಅದಕ್ಕೆ ಅಂತ ಹೇಳಿ ನಾನು ಇವಾಗ ಬಿಸಿಬೇಳೆ ಬಾತ್ ಮಾಡ್ಕೊತಾ ಇರೋದು. ಅಂಗಡಿಯಲ್ಲಿ ಒಂದು ಹುಡುಗ ಇದ್ದಾನೆ ಕೆಲಸಕ್ಕೆ, ಅವನಿಗೂ ಕೂಡ ಊಟ ಕೊಡಬೇಕು. ಅದರಿಂದ ಸಾಂಬಾರು ಸ್ವಲ್ಪ ಜಾಸ್ತಿನೇ ಖಾಲಿ ಆಗುತ್ತೆ ಇವಾಗ. ಮುದ್ದೆ ಕೊಟ್ಟರು ತಿಂತಾನೆ ಅವನು. ಪೂರಿ, ಚಪಾತಿ, ನಾಷ್ಟ ಆ ಥರ ಬೇಕು ಅಂತ ಏನಿಲ್ಲ, ಮುದ್ದೆ ಕೊಟ್ಟರು ತಿಂತಾನೆ, ಏನು ಕೊಟ್ಟರು ತಿಂತಾನೆ ಪಾಪ. ಹಂಗಾಗಿ ಅವ್ರಿಗೂ ಊಟ ಕಳಿಸ್ಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಲಂಚ್ ಬಾಕ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಒಂದೊಂದು ಟಬ್ಬು ಬರೀ ಲಂಚ್ ಬಾಕ್ಸಸ್ಸೇ ಇರುತ್ತೆ. ಅವ್ರಿಗೂ 2 ಟೈಮ್ ಊಟ ಕೊಡಬೇಕಲ್ಲ, ಅದರಿಂದ. ನಾನು ಸ್ವಲ್ಪ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹುಳಿ ತಿಂತಾಯಿದ್ದೀನಿ. ಹುಳಿ ತಿಂದರೆ ಬ್ರೈನ್ ಹೈಪರ್ ಆ್ಯಕ್ಟಿವ್ ಆಗುತ್ತೆ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಏನು ಮಾಡ್ಕೊಂಡಿದ್ದಾನೆ ಅಂತ. ಇವನು ಉಪ್ಪು ಖಾರ ಹಾಕಿ, ಎಲ್ಲಿ ತೋರಿಸೋ, ನೋಡಿ ನೆಲ್ಲಿಕಾಯಿ ಉಪ್ಪು ಖಾರ ಹಾಕ್ಬಿಟ್ಟು ಹೆಂಗೆ ಇಟ್ಕೊಂಡಿದ್ದಾನೆ.
ಯಪ್ಪ, ಇನ್ನು ಇವಳೇನು ಮಾಡ್ತಾವಳೆ ಅಂದರೆ ಇವಳು ಇಂಥವೆಲ್ಲ ತಿನ್ನಲ್ಲ. ನೀನೇನಮ್ಮ ಮಾಡ್ಕೊಂಡೆ? ಬ್ರೆಡ್ ಸ್ಯಾಂಡ್ವಿಚ್. ಬ್ರೆಡ್ ಸ್ಯಾಂಡ್ವಿಚ್ಚು ಹೆಂಗೆ ಮಾಡ್ಕೊಂಡೆ ತೋರಿಸು. ಮಯೋನೀಸ್ ಮತ್ತು ಸಾಸ್ ಕೆಚಪ್. ನೀನು ಇಂಥವೇ ತಿನ್ನೋದು ಜಂಕ್ ಫುಡ್ಸು. ಚೆನ್ನಾಗಿದೆ. ಫ್ರೂಟ್ಸ್ ಮಾತ್ರ ಏನೂ ತಿನ್ನಲ್ಲ ನೋಡಿ ಫ್ರೆಂಡ್ಸ್. ಇಂಥವಾದ್ರೆ ತಿಂತಾಳೆ. ಇನ್ನು ಬಾಕ್ಸಲ್ಲಿ ಬೆಳಗ್ಗೆ ಫ್ರೂಟ್ಸ್ ಹಾಕಿ ಕಳಿಸಿದ್ದೆ ನೋಡಿ, ಹಂಗೆ ವಾಪಸ್ ಬಂದೈತೆ. ಇನ್ನು ಹಂಗೆ ಅವರಿಬ್ಬರು ಸ್ನ್ಯಾಕ್ಸ್ ತಿಂತಾಯಿದ್ರು ಫ್ರೆಂಡ್ಸ್. ಹಂಗೆ ನಾನು ಫಿಶ್ಗೆ ಫುಡ್ ಹಾಕೋಣ ಅಂತೇಳಿ ಬಂದೆ ನೋಡಿ. 2 ಟೈಮ್ ಫುಡ್ ಹಾಕಬೇಕು. ಎಷ್ಟು ಚೆನ್ನಾಗಿದೆ. ಆಮೇಲೆ ಅದು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಈಗ ನಾನು ಬಟ್ಟೆ ತಿಕ್ಬೇಕಂತ ಹಂಗೆ ರೂಮಿಗೆ ಬಂದೆ. ಹಂಗೆ ಒಂದು ವಿಷಯನ ಶೇರ್ ಮಾಡಿಬಿಡೋಣ ಅಂತ ಹೇಳಿ ಹಂಗೆ ರೂಮಲ್ಲೇ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಏನು ವಿಷಯ ಅಂತ ಹೇಳಿದ್ರೆ, ಇವಾಗಿನ ಮಕ್ಕಳಿಗೆ ತುಂಬ ಕೋಪ ಬರುತ್ತೆ. ಅದು ಯಾವ ವಯಸ್ಸವರಾದರೂ ಆಗ್ಬೋದು. 5 ವರ್ಷ, 10 ವರ್ಷ, 15 ವರ್ಷ ಎಲ್ಲ ಮಕ್ಳಿಗೂ ಸೇಮ್ ಕೋಪನೇ ಇರುತ್ತೆ, ಸೇಮ್ ಹಠನೇ ಇರುತ್ತೆ. ಅದನ್ನು ನಾವು ಹೊಡೆದು ಬಡ್ದು ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಕಾಲದ ಮಕ್ಕಳು ಹೊಡೆದ್ರೆ ಎಲ್ಲನೂ ತಿರುಗಿಸ್ಬೇಕಾದ್ರೆ ಆಗ್ತಾರೆ, ಆ ಥರ ಇರ್ತಾರೆ ಮಕ್ಕಳು. ಹಂಗಾಗಿ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟು ನಮಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಒಂದು ಹಂತದವರೆಗೂ ನಾವು ಮಕ್ಕಳನ್ನ ಹೊಡೆದು ಬಡ್ದು ಮಾಡ್ತಿದ್ವಿ. ಏನು ಇಷ್ಟ ಹಠ ಮಾಡ್ತೀರಾ ಹಂಗೆ ಹಿಂಗೆ ಅಂತೇಳಿ. ಇವಾಗ ಏನಂದರೆ ನಾವು ಅವ್ರಿಗೆ ಹೊಡೆಯೋಕ್ಕೆ ಬೈಯೋಕ್ಕೆಲ್ಲ ಹೋಗಲ್ಲ. ಏನು ಮಾಡ್ತೀವಿ ಅಂತಂದರೆ ಮೆಡಿಟೇಷನ್ ಮಾಡಿಸ್ತಾಯಿದ್ದೀವಿ ಫ್ರೆಂಡ್ಸ್. ಮೆಡಿಟೇಷನ್ ಮಾಡಿಸೋದ್ರಿಂದ ಅವರಿಗೆ ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ, ಕೂಲ್ ಆಗ್ತಾರೆ. ಯಾವಾಗ ಏನು ಮಾಡಬೇಕು ಏನು ಅನ್ನೋದು ಅವ್ರಿಗೆ ಸ್ವಲ್ಪ ಅರಿವಾಗುತ್ತೆ. ತುಂಬ ಹೊತ್ತೇನು ಮಕ್ಕಳು ಕುತ್ಕೊಳೋದು ಬೇಕಾಗಿಲ್ಲ. ಒಂದು 10 ವರ್ಷದ ಮಗು ಆದರೆ ಒಂದು 10 ನಿಮಿಷ, 15 ವರ್ಷದ ಮಕ್ಕಳಾದರೆ ಒಂದು 15 ನಿಮಿಷ. ಒಂದು 15 ವರ್ಷದವರೆಗೂ ನಾವು ಅವ್ರಿಗೆ ಒಳ್ಳೆ ಭವಿಷ್ಯ ಮತ್ತು ಒಳ್ಳೆ ದಾರಿನ ಹೇಳ್ಕೊಟ್ಬಿಟ್ರೆ ಆಮೇಲೆ ಅವರು ಆಟೋಮೆಟಿಕ್ಕಾಗಿ ಅವರೇ ಕ್ಲಿಕ್ ಆಗ್ತಾರೆ. ಬೇಕಾದರೆ ನೀನು ಒಂದು 5 ನಿಮಿಷ ಕುತ್ಕೊಂಡು ನೋಡು, ಅದರ ಅನುಭವ ನಿನಗೆ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳನ್ನ ಕುಣಿಸ್ಬೇಕಾಗತ್ತೆ. ಅವ್ರಾಗ ಅವರು ಕುತ್ಕೊಳೋದು ಕಷ್ಟ ಫ್ರೆಂಡ್ಸ್. ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಅವ್ರನ್ನ ಎಬ್ಬರಿಸಿ ನಮ್ಮ ಜೊತೆಯಲ್ಲಿ ನಾವು ಕುತ್ಕೋಬೇಕು. ಒಂದು 5 ರಿಂದ 10 ನಿಮಿಷ ಕುತ್ಕೊಂಡು ಅವ್ರಿಗೆ ಹೇಳ್ಬೇಕು, ಕುತ್ಕೊಂಡು ಮೆಡಿಟೇಷನ್ ಮಾಡು, ನೋಡು ನಿನಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ನಿನಗೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಆಮೇಲೆ ನಿನಗೆ ಮುಂದೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀಯ ಮೆಡಿಟೇಷನ್ ಮಾಡೋದ್ರಿಂದ, ಟೆನ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂಥೇಳಿ ನಾವು ಮಕ್ಳಿಗೆ ಒಳ್ಳೆ ಮಾತಲ್ಲಿ ಹೇಳಿ ಅವ್ರನ್ನ ಕುಣಿಸ್ಬೇಕಾಗುತ್ತೆ. ಫಸ್ಟು ದಿವಸನೇ ನೀನು ಹೋಗು ಕುತ್ಕೋ ಮೆಡಿಟೇಷನ್ ಮಾಡು, ನಿನಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತೆಲ್ಲ ಹೇಳ್ಬಾರ್ದು ಫ್ರೆಂಡ್ಸ್. ಮಕ್ಳು ಕುತ್ಕೊಳಲ್ಲ. ಒಂದು ಸ್ವಲ್ಪ ದಿವಸ ಅವರು ಅಡ್ಜಸ್ಟ್ ಆಗೋವರೆಗೂ ನಾವು ಅವ್ರಿಗೆ ಟೈಮ್ ಕೊಡಬೇಕು. ಕೊಟ್ಟಮೇಲೆ ಆಮೇಲೆ ಯೋಗ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಏನೂ ಆಗಲ್ಲ. ಇನ್ನು ಸ್ಕೂಲಲ್ಲಂತೂ ನೋಡಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾನೆ ಇರ್ತಾರೆ. ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಡೋದು ಸಂಜೆ ಆಗಿರುತ್ತೆ. ಸಂಜೆ ಮಾಡೋದ್ರಿಂದ ಅವ್ರು ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಟಯರ್ಡ್ ಆದಾಗ ಅವ್ರಿಗೆ ಮಾಡಿದ್ರು ಅಯ್ಯೋ ಕುತ್ಕೋಬೇಕಾ ನಿಂತ್ಕೋಬೇಕಾ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಹಂಗಾಗಿ ನಾವು ಬೆಳಗ್ಗೆ ಮನೇಲಿ ಒಂದು 5 ನಿಮಿಷ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಆರಾಮಾಗಿ ಸ್ಕೂಲಲ್ಲೂ ಕೂತ್ಕೋತಾರೆ. ಯಾಕಂದರೆ ಅವರು ಮನೆಯಲ್ಲಿ ಏನಂತಾರೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ವ, ಹಾಗೆ ಮನೆಯಲ್ಲೇ ನಾವು ಟ್ರೈನಿಂಗ್ ಕೊಡಬೇಕು. ಇನ್ನು ಸ್ಕೂಲಲ್ಲೇ ನೀನೆಲ್ಲ ಕಲ್ತ್ಕೊಂಬ ಅಂತೇಳಿ ಎಲ್ಲ ಟೀಚರ್ಸ್ ಮೇಲೆ ನಾವು ಇದನ್ನು ಹಾಕ್ಬಾರ್ದು, ಭಾರ ಹಾಕ್ಬಾರ್ದು. ಹಾಗಾಗಿ ನಾವು ನಮ್ಮ ಮಕ್ಳಿಗೆ ಏನು ಕಲಿಸ್ಕೊಡ್ತೀವೋ ಅವ್ರು ಅದೇ ರೀತಿ ಸ್ಕೂಲಲ್ಲಿ ಇರ್ತಾರೆ ಫ್ರೆಂಡ್ಸ್. ಎಷ್ಟೋ ಮಕ್ಕಳನ್ನ ನೋಡಿ ಕಲಿಸಿ ಮಕ್ಕಳು ಅಂದ್ರೆ ಭಯ ಆಗುತ್ತೆ. ಇವಾಗ ಏನು ಮಾಡ್ತಾರೋ, ಎಕ್ಸಾಮಲ್ಲಿ ಹೆಂಗೆ ಬರೀತಾರೋ, ಹೆಂಗೆ ಮಾರ್ಕ್ಸ್ ತೆಗಿತಾರೋ ಅಂತ ಹೇಳಿ. ಅದಕ್ಕೆ ನಾವು ಫಸ್ಟಿಂದನೇ ಅವ್ರನ್ನ ಪ್ರಿಪೇರ್ ಮಾಡಿಕೊಂಡ್ರೆ ಆ ಟೆನ್ಷನ್ಸ್ ಇರಲ್ಲ ತಂದೆ ತಾಯಿಗೆ. ಎಲ್ರಿಗೂ ಅವ್ರವ್ರ ಮಕ್ಕಳ ಬಗ್ಗೆ ಕಾಳಜಿ ಪ್ರೀತಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಳು ಯಾರಾದರೂ ಇವಾಗ ಚಿಕ್ಕವರಿದ್ದರೆ ಇವಾಗಲಿಂದನೇ ಅವ್ರನ್ನ ಮೆಡಿಟೇಷನ್ಗೆ ಕುಣಿಸೋದಕ್ಕೆ ಪ್ರಯತ್ನ ಪಡಿ. ಅವ್ರ ಜೊತೆಯಲ್ಲಿ ನೀವು ಕೂತ್ಕೊಳ್ಳಿ, ಹೆಲ್ತ್ ಬೆನಿಫಿಟ್ಟು ಇದೆ. ಮತ್ತು ನಾವು ಮೈಂಡಲ್ಲಿ ಎಂಥ ಚಿಂತೆಗಳು ಅದು ಇದು ಅಂತ ಇದ್ರೂ ಎಲ್ಲ ತೆಗ್ದಾಕ್ಬೋದು. ತುಂಬ ಹೊತ್ತು ಬೇಡ, ಒಂದು 10 ನಿಮಿಷ ಮಾಡಿ ನೋಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ? ಖಂಡಿತವಾಗ್ಲೂ ಮಾಡಿ ಫ್ರೆಂಡ್ಸ್, ಮಾಡಿ ಅಂತ ಹೇಳ್ತೀನಿ ನಾನು ಇದನ್ನು. ಓಕೆ ಬನ್ನಿ, ಈಗ ಬಿಸಿಬೇಳೆ ಭಾತು ಒಗ್ಗರಣೆ ಹಾಕಬೇಕು, ತೋರಿಸ್ತೀನಿ ನಿಮಗೂ. ಓಕೆ ಫ್ರೆಂಡ್ಸ್ ನೋಡಿ, ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿಬೇಳೆ ಭಾತಿಗೆ, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಕಾದಿದೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ ಇಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬಿಸಿಬೇಳೆ ಭಾತ್ ರೆಡಿ ಆಗಿದೆ. ಇನ್ನು ಊಟ ಮಾಡೋದಷ್ಟೇ ಬಾಕಿ. ನಮ್ಮ ಮನೆಯವ್ರು ಕೂಡ ಖಾರ ಬೂಂದಿ ತಗೊಂಡು ಬಂದಿದ್ದಾರೆ. ಇನ್ನು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಮಾಮೂಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.